ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನು ಈ ಒಂದು ಡಿಫ್ರೆಂಟ್ ಆಗಿರುವಂತಹ ಲಾಗ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸು, ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ನಮ್ಮ ಮನೆಯವ್ರಿಗೂ ಟ್ರಾನ್ಸ್ಫರ್ ಆಗಿರೋದ್ರಿಂದ ನಾವು ಬೆಂಗಳೂರಿಗೆ ಮನೆ ಶಿಫ್ಟ್ ಮಾಡ್ತಾ ಇದ್ದೀವಿ. ಸೊ ಹಂಗಾಗಿ ಇಲ್ಲಿ ಮೇಲಿಟ್ಟಿರುವಂತಹ ಎಷ್ಟೊಂದು ಸಾಮಾನುಗಳು ವೇಸ್ಟ್ ಆಗಿರೋವು ಮತ್ತು ಅವನ್ನೆಲ್ಲ ಡಿವೈಡ್ ಮಾಡಿಬಿಟ್ಟು ನೀಟಾಗೆಲ್ಲ ಇವಾಗಲೇ ಪ್ಯಾಕ್ ಮಾಡಿಬಿಡೋಣ. ಮತ್ತು ಎಲ್ಲ ನೀಟಾಗಿ ಪ್ಯಾಕ್ ಮಾಡಿಬಿಟ್ಟು ಊರಿಗೆ ಹೋದರೆ ನಾವು ಒಂದಿನ ಅಲ್ಲೆಲ್ಲ ಮನೆ ನೋಡಿಬಿಟ್ಟು ಅದಾದಮೇಲೆ ಬಂದು ಗಾಡಿ ತಗೊಬಂದು ಹಾಕ್ಯಂಡೋದ್ರಾಯ್ತು. ಒಂದೇ ದಿನ ಪ್ಯಾಕ್ ಮಾಡೋಕ್ಕಾಗಲ್ಲ, ತುಂಬ ಸಾಮಾನು ಇದ್ದಾವೆ ಅನ್ನೋದಕ್ಕೋಸ್ಕರ ನೆಕ್ಸ್ಟ್ ವೀಕ್ ಬೇರೆ ಊರಿಗೆ ಹೋಗೋದ್ರಿತ್ತಲ್ವ. ಸೊ ಹಂಗಾಗಿ ಸ್ವಲ್ಪ ಮೇಲಿರೋದೆಲ್ಲ ಫಸ್ಟು ಮೇಲಿರೋದೆಲ್ಲ ಕ್ಲೀನ್ ಮಾಡ್ಕೊಂಡು ನೀಟಾಗಿ ಪ್ಯಾಕ್ ಮಾಡಿ ಅದರಲ್ಲಿ ವೇಸ್ಟ್ ಇರೋ ಅಂಥದ್ದನ್ನೆಲ್ಲ ಹೊರಗೆ ಎಸ್ಬಿಟ್ಟು ಏನು ಬೇಕೋ ಅಷ್ಟನ್ನು ಮಾತ್ರ ನಾವು ನೀಟಾಗಿ ಪ್ಯಾಕ್ ಮಾಡಿಬಿಡೋಣ ಅಂತ ಮಾಡಿದ್ವಿ. ಸೊ ಈ ಒಂದು ವಿಡಿಯೋ ಆಗಿರುತ್ತೆ. ಇದು ಫಸ್ಟ್ ಡೇ ನಾವು ಕ್ಲೀನ್ ಮಾಡಿರೋಂತಹ ಲಾಗು, ಹಾಗೆ ಪ್ಯಾಕಿಂಗ್ ಮಾಡಿರೋದು. ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಏನು ಗೊತ್ತಾ, ನಾವು ಹೊಸ ಹೊಸ ಐಟಮ್ಗಳು ಮನೆಗೆ ತಂದಿರ್ತೀವಲ್ವ. ಸೊ ಅವನ್ನ ಮತ್ತೆ ಅದು ಬಾಕ್ಸ್ ಎಲ್ಲ ಇರುತ್ತಲ್ಲ, ಅದನ್ನು ನಾವು ಮತ್ತೆ ಸುಮ್ಮನೆ ಏನೋ ಒಂಥರ ಅದಕ್ಕೆ ಸಂಬಂಧಗಳು ಜಾಸ್ತಿ ಅನ್ನಿಸ್ತಾ ಇರುತ್ತೆ, ಫೀಲ್ ಆಗ್ತಾ ಇರುತ್ತೆ, ಹೆಂಗಪ್ಪ ಹೊಸದು ಹೊರಗೆ ಸೇದು ಅಂತ. ಈ ಥರ ಏನು ಮಾಡ್ತೀವಿ, ಸ್ಟೋರ್ ಮಾಡ್ಕೊಂಬಿಡ್ತೀವಿ. ಆಮೇಲೆ ನಾವು ಈ ಥರ ಕ್ಲೀನ್ ಮಾಡ್ಬೇಕಾದ್ರೆ ನಮಗೆ ತುಂಬ ವಜೆ ಆಗುತ್ತೆ. ನಾನು ಕೂಡ ಅದೇ ಥರ ಮಾಡಿದೆ. ಯಾವುದೇ ಒಂದು ಕುಕ್ಕರೇ ಆಗಲಿ, ಒಂದು ಡ್ರೆಸ್ಸು, ಸೀರೆ ತಂದಿರೋದು, ಏನೇ ಒಂದು ಐಟಮ್ ಹೊಸ ತಂದು ಅಂದರೆ ಸುಮ್ಮನೆ ತರೋದು, ಸೇವ್ ಮಾಡ್ಕೊಳೋದು, ಮತ್ತು ಅದನ್ನೆಲ್ಲ ಗಂಟು ಮಾಡೋದು, ಮೇಲೆ ಎಸೆದು, ಮತ್ತು ಮೇಲೆ ಎಸ್ತಿರೋ ಗಂಟನ್ನ ಮತ್ತೆ ಕೆಳಗಿಡೋದು. ಮತ್ತು ಯಾವುದೇ ಒಂದು ಬುಕ್ಸೇ ಆಗಲಾಳು ಅಷ್ಟು ಸುಲಭವಾಗಿ ನನಗೆ ಹೊರಗೆ ಎಸಿಬೇಕಂತ ಅನ್ಸೋದೇ ಇಲ್ಲ. ಸುಮ್ಮನೆ ಮೇಲೆಲ್ಲದು ಇಟ್ಬಿಡೋಣ, ಇರುತ್ತೆ ನೋಡೋಣ ಅಂತ ಹೀಗೆ ಎಲ್ಲ ಸೇವ್ ಮಾಡ್ಕೊಂಡು ಮನೆ ತುಂಬ ಬರೀ ವೇಸ್ಟ್ ಸಾಮಾನ್ಯ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ನೀವು ಈ ಥರ ಮಾಡಬಾರ್ದು ಅನ್ನೋದಕ್ಕೋಸ್ಕರ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ಯಾಕಂದರೆ ನಾನು ಮಾಡಿರೋಂಥ ತಪ್ಪನ್ನ ನೀವು ಮಾಡಿದರೆ ಮತ್ತು ಈ ಥರ ವಜ್ಜೆ ಆಗಿಬಿಡುತ್ತೆ. 2-3 ದಿನ ನಾವು ಕ್ಲೀನ್ ಮಾಡೋದ್ರಲ್ಲೇ ಹೋಗುತ್ತೆ. ಮತ್ತು ಡಸ್ಟು ಕೂಡ ತುಂಬ ಇರುತ್ತೆ. ಸಣ್ಣ ಮಕ್ಕಳು ಮನೇಲಿ ಇರ್ತಾರಲ್ವ, ಅವರಿಗೂ ಕೂಡ ಡಸ್ಟ್ ಅಲರ್ಜಿ ಆಗೋ ಸಾಧ್ಯತೆ ಇರುತ್ತೆ. ಸೊ ಹಂಗಾಗಿ ನಾವು ಸ್ವಲ್ಪ ಕೇರಾಗಿ, ಅಷ್ಟೊಂದೇನು ಧೂಳಿರಲಿಲ್ಲ, ಆದ್ರೂ ಸ್ವಲ್ಪ ಸಣ್ಣ ಧೂಳಿರುತ್ತೆ ಅನ್ನೋದಕ್ಕೋಸ್ಕರ ಮಾಸ್ಕ್ ಹಾಕ್ಕೊಂಡು ನಾವು ಎಲ್ಲ ಕ್ಲೀನ್ ಮಾಡಿದ್ವಿ. ಹಾಗೆ ಈ ಒಂದು ಹಳೆ ಬಟ್ಟೆಗಳು ಅಷ್ಟೇ, ನಾನು ಕೆಲವೊಂದು ಬಟ್ಟೆಗಳು ನನಗೆ ಸುಮ್ಮನೆ ತೆಗೆದಿಟ್ಬಿಟ್ಟಿದ್ದೆ. ಯಾವಾಗ ಏನಕ್ಕಾದ್ರೂ ಬರುತ್ತೆ ಬಿಡು, ಏನಕ್ಕಾದ್ರೂ ನೆಲ ಒರ್ಸೋಕ್ಕಾದ್ರೂ ಬರುತ್ತೆ, ಈ ಥರ ಏನೋ ಒಂದು ಐಡಿಯಾ ನಮಗೆ ತಲೆಯಲ್ಲಿ ಬಂದುಬಿಡುತ್ತೆ. ಯಾವುದೇ ಒಂದು ವಸ್ತುನೂ ನಾವು ಹೊರಗಡೆ ಎಸೆಯೋಕ್ಕೆ ಅಷ್ಟು ಮನಸ್ಸು ಬರಲ್ಲ. ಹಂಗೆ ನಾನು ಕೂಡ ತುಂಬ ಸಾಮಾನುಗಳನ್ನ ಈ ಥರ ಮೇಲೆ ಎಸ್ಬಿಟ್ಟಿದ್ದೆ. ಸೊ ಇವತ್ತು ಗೊತ್ತಾಯಿತು, ಅವತ್ತಿಂದ ಅವತ್ತೇ ಹೊರಗೆ ಎಸಿಬೇಕು ಅಂತ. ಹಾಗೆ ವಾಟ್ರ್ ಬಾಟ್ಲನ್ನು ಕೂಡ ಅಷ್ಟೇ, ನಾನು ಎಷ್ಟು ಸುಮಾರು 2-3 ಚೀಲ ಸುಮ್ಮನೆ ಸೇವ್ ಮಾಡ್ಕೊಂಡಿದ್ದೆ. ಊರಿಗೆ ಹೋದರೆ ಅಥವಾ ಊರಲ್ಲಿ ತುಂಬ ಜನ ಪರದಾಡ್ತಿರ್ತಾರೆ, ಬಾಟ್ಲುಗಳು ಇರಲ್ಲ ಅಂತ, ಅಂಥವ್ರಿಗೆ ಕೊಟ್ಟರಾಯ್ತು ಅಂತ ನಾನು ಹಂಗೆ ಸೇವ್ ಮಾಡ್ಕೊಂಡಿದ್ದೆ. ಬಟ್ ನೆನ್ನೆ ಏನು ಮಾಡಿದ್ವಿ ಅಂದರೆ ಮತ್ತೆ ಇದನ್ನು ಬೆಂಗಳೂರಿಗೆ ಇನ್ನೇನು ಒಯ್ಯೋದು, ಇಲ್ಲಿಂದ ಅಲ್ಲಿಗೆ ಸುಮ್ಮನೆ ಇದೇ ಒಂದು ಲಗೇಜ್ ಆಗುತ್ತೆ. ಇಲ್ಲೇ ಯಾರಾದರೂ ಬರ್ತಾರಲ್ವ ಬಾಟ್ಲ ಆರ್ಸೋರು, ಅವ್ರಿಗೆ ಕೊಟ್ಟರೆ ಅವ್ರಿಗೊಂದು ಹೆಲ್ಪ್ ಆದಂಗೆ ಆಗುತ್ತೆ ಬಿಡು ಅಂತ ಮತ್ತೆ ಎಲ್ಲ ಹಿಂದ್ಗಡೆನೇ ಎಲ್ಲ ಸೇವ್ ಮಾಡಿಟ್ಟಿದ್ದೆ. ಯಾರಾದರೂ ಬಂದರೆ ಕೊಡಬೇಕು. ನೋಡಿ, ಈ ಥರ ತವಾನ ಬಳಸಿದ್ದೀನಿ. ತವ ನೋಡಿದ್ರೆ ಹಳೇದಾಗಿದೆ, ಬಟ್ ಅದರಲ್ಲಿ ರೊಟ್ಟು ಇನ್ನೂ ಹೊಸದಾಗಿದೆ. ಹಿಂಗೆ ನಾನು ಎಲ್ಲಾದರೂ ತೆಗೆದಿಟ್ಬಿಟ್ಟು ಮತ್ತು ಈ ಥರ ಅದೇ ಒಂದು ಕಸ ಆಗಿಬಿಟ್ಟು ನಮಗೆ ಮತ್ತೆ ಅದು ತಲೆನೋವು ತರುತ್ತೆ. ಹಂಗಾಗಿ ಸುಮ್ಮನೆ ನಾವು ವಸ್ತುನ ನಾವು ಯೂಸ್ ಮಾಡಿದ ತಕ್ಷಣ ಅದು ರೊಟ್ಟಿನ ಸುಮ್ಮನೆ ಅವತ್ತಿಂದ ಅವತ್ತೇ ಹೊರಗೆ ಹಾಕ್ಬಿಟ್ರೆ ಈ ಥರ ನಮಗೆ ಇಷ್ಟೊಂದು ತ್ರಾಸ ಅನಿಸಲ್ಲ. ಸೊ ನಾವು ಹೆಣ್ಮಕ್ಳೇ ಅಷ್ಟಲ್ವ, ಯಾವುದೇ ಒಂದು ನಮಗೆ ಹತ್ರ ಅನ್ನಿಸ್ತು ಅಂದರೆ ಒಂದು ವಸ್ತು, ಅದನ್ನು ಅಷ್ಟು ಸುಲಭವಾಗಿ ನಾವು ನಮ್ಮಿಂದ ದೂರ ಮಾಡ್ಕೊಳ್ಳೋಕ್ಕೆ ಇಷ್ಟಪಡಲ್ಲ. ಅಷ್ಟು ನಾವು ಹಚ್ಕೊಳ್ತೀವಿ, ಒಬ್ಬ ವ್ಯಕ್ತಿನೇ ಆಗಲಿ, ಮತ್ತು ಮಕ್ಕಳನ್ನೇ ಅಷ್ಟು ಇದನ್ನು ಮಾಡ್ತೀವಿ, ಕೇರ್ ಮಾಡೋದೇ ಆಗಲಿ, ಕೇರಿಂಗ್ ಜಾಸ್ತಿ ಇರುತ್ತೆ. ಹಂಗಾಗಿ ನನಗೆ ಅಂತ ಒಂದು ವಸ್ತು ಬಂತು ಅಂದರೆ ಅದನ್ನು ನಾವು ಜೋಪಾನವಾಗಿ ಇಟ್ಕೊಳ್ಳೋದು ಅದು ಸಹಜ ಗುಣ ಅಲ್ವಾ. ಹಾಗೆ ನಾನು ಕೂಡ ತುಂಬ ಸಾಮಾನುಗಳನ್ನ ಎತ್ತಿಟ್ಟಿದ್ದೆ. ಅವತ್ತಿಂದ ಅವತ್ತು ಹಿಂಗೆ ಎಸ್ತಿದ್ರೆ ಇಷ್ಟೊಂದು ಆಗ್ತಾ ಇರಲಿಲ್ಲ ಅನ್ನಿಸ್ಬಿಡ್ತು ನನಗೆ.
ಹಾಗೆ ಈ ಒಂದು ಟಿ ವಿ ಕವರು ಟಿ ವಿ ಪ್ಯಾಕ್ ಮಾಡೋಕ್ಕೆ ಬೇಕು, ಅದೊಂದು ಹಂಗೆ ಇರಲಿ ಮೇಲೆ, ಮತ್ತು ನಾವು ಪ್ಯಾಕ್ ಮಾಡ್ಬೇಕಾದ್ರೆ ತಗೊಂಡ್ರಾಯ್ತು ಅಂತ ಅದನ್ನು ಅಲ್ಲೇ ಬಿಟ್ವಿ. ಹಾಗೆ ಕೆಲವೊಂದು ಬಳಸ್ತಿರೋವಂಥ ಟವಲ್ಗಳು, ಬೆಡ್ಶೀಟ್ಗಳು, ಬೆಡ್ ಸ್ಪ್ರೆಡ್ಡು, ಹಿಂಗೆ ನೀನು ಸುಮಾರು ಸಾಮಾನುಗಳು ನಾನು ತಗೊಂಡಿದ್ದೀನಿ, ನನಗೆ ಗೊತ್ತಿಲ್ಲ, ಎತ್ತಿ ಇಟ್ಟಿದ್ದೀನಿ, ಅವು ಹಂಗೆ ಇದ್ದಾವೆ. ಇವತ್ತು ನೋಡ್ರಿ ಇವೆಲ್ಲ ತಗೊಂಡಿದ್ನಲ್ವಾ, ಎಲ್ಲಿ ಹೋದ್ವು ಅಂತ ನೆನಪೇ ಆಗಿರಲಿಲ್ಲ. ನೋಡಿದ ಮೇಲೆ ನನಗೆ ಒಂಥರ ಖುಷಿ ಅನ್ನಿಸ್ತು, ಹಂಗೆ ಇದೆಲ್ಲ ಬಳಸೇ ಇಲ್ಲ, ಹೊಸದಿದ್ದಂಗೆ ಐತಿ ಅಂತ. ಈ ಥರ ಇನ್ಸಿಡೆಂಟ್ಗಳು ಕೂಡ ಎಲ್ಲರ ಮನೆಯಲ್ಲೂ ನಡೀತವೆ ಅನ್ಕೋತೀನಿ. ನೀವು ಕೂಡ ಮನೆ ಕ್ಲೀನ್ ಮಾಡ್ಬೇಕಾದ್ರೆ ಈ ಥರ ಏನಾದರೂ ಫೀಲ್ ಆಯಿತು ಅಂದರೆ ನನಗೆ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ಯಾಕಂದರೆ ಈ ಒಂದು ವಿಷಯನ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅನ್ನಿಸ್ತು. ಸೊ ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ಕೊಂಡು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡೆ. ಹಾಗೆ ಹೇಳ್ಬೇಕು ಅಂದರೆ ಎಲ್ಲ ಕೆಲಸನೂ ನಮ್ಮ ಮನೆಯವರೇ ಮಾಡಿದರು, ನನಗೆ ಸ್ವಲ್ಪ ಹೆಲ್ಪ್ ಮಾಡೋಕ್ಕೆ ಚೂರು ಅವಕಾಶ ಸಿಕ್ತು ಅಷ್ಟೇ. ಎಲ್ಲ ಅವರೇ ಕೊಟ್ಬಿಟ್ರು, ನಾನೆಲ್ಲ ಹೊರಗಡೆ ಇಟ್ಬಿಟ್ಟು ನೀಟಾಗಿ ಅದರಲ್ಲಿ ಡಿವೈಡ್ ಮಾಡಿದ್ರಾಯ್ತು. ಹೊರಗಡೆ ಇಟ್ಬಿಡೋಣ ಫಸ್ಟು, ಪಾಪು ಬೇರೆ ಇದ್ದಾಳೆ, ಧೂಳು ಜಾಸ್ತಿ ಆಗುತ್ತೆ ಮನೆಯಲ್ಲೆಲ್ಲ ಅಂತ ಒಳಗಿಂದ ಎಲ್ಲ ಹೊರಗೆ ಹಾಕಿದ್ವಿ. ಸೊ ಹೀಗೆ ನಾವು ಎಲ್ಲ ಸಾಮಾನುಗಳನ್ನ ಕೆದಕ್ತಾ ಇರ್ಬೇಕಾದ್ರೆ ನನಗೆ ನಾನು ಮದುವೆಯಲ್ಲಿ ತಗೊಂಡಿರೋಂಥ ಲ್ಯಾಕ್ಮಿ ಪೌಡ್ರು ಸಿಕ್ಬಿಡ್ತು. ನನಗೊಂಥರ ಸರ್ಪ್ರೈಸ್ ಅನ್ನಿಸ್ಬಿಡ್ತು. ಯಾಕಂದರೆ ನಾನು ಮದುವೆ ಆಗಿ ಇಲ್ಲಿಗೆ ಬಂದಾದಮೇಲೆ ಮತ್ತು ಪಾಪಗೆ ಪ್ರೆಗ್ನೆಂಟ್ ಆದೆ, ಹಾಗೆ ಊರಿಗೆ ಹೋಗ್ಬಿಟ್ಟೆ. ಆಮೇಲೆ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಚೇಂಜ್ ಮಾಡಬೇಕಾಗಿತ್ತು. ಸೊ ಹಂಗಾಗಿ ನಮ್ಮ ಮನೆಯವ್ರು ಏನು ಮಾಡಿರೋ, ಒಂದು ಬ್ಯಾಗಲ್ಲಿ ಏನೇನು ಬೇಕೋ ಸುಮ್ಮನೆ ಕಬೋರ್ಡಲ್ಲಿರೋವಂತಹ ಮೇಕಪ್ಪಲ್ಲಿರೋವಂಥ ಎಲ್ಲದನ್ನು ಒಂದು ಕವರಿಗೆ ಹಾಕ್ಬಿಟ್ಟು ಒಂದು ಬ್ಯಾಗಲ್ಲಿ ಹಾಕಿ ಹಂಗೆ ಎತ್ತಿಟ್ಟಿದ್ದಾರೆ. ನಾನು ಕೂಡ ಮತ್ತೆ ಇಲ್ಲಿ ಬಂದಮೇಲೆ ಅದನ್ನೆಲ್ಲ ನೆನಪು ಮಾಡ್ಕೊಳ್ಳಿಲ್ಲ, ಎಲ್ಲೋಯ್ತು ಏನೋ ಅಂತ ಸುಮ್ಮನಾದೆ. ಅದಾದಮೇಲೆ ಇವತ್ತು ಸಿಕ್ತು, ತುಂಬ ಸರ್ಪ್ರೈಸಾಗಿ ಖುಷಿನೂ ಕೂಡ ಆಯಿತು. ಯಾಕಂದರೆ ನಾನು ಮತ್ತು ಬೇಕು ಅಂತ ಸೇವ್ ಮಾಡಿದ್ದಲ್ಲ, ಬಟ್ ಅನಿವಾರ್ಯವಾಗಿ ಎಲ್ಲ ಹೋಗಿ ಎಲ್ಲ ಬಂದು ಮತ್ತೆ ಅದನ್ನು ನನಗೆ ಮೆಮೊರಿಯಾಗಿ ಉಳಿತು. ತುಂಬ ಖುಷಿ ಆಯಿತು. ಅದು ಸ್ವಲ್ಪ ಒಡೆದು ಬೇರೆ ಹೋಗಿತ್ತು ಪೌಡ್ರೆಲ್ಲ, ಆದ್ರೂ ಏನೋ ಒಂಥರ ಖುಷಿ ಅನ್ನಿಸ್ತು ನನಗೆ. ಹಾಗೆ ಮದುವೆಯಲ್ಲಿ ತಗೊಂಡಿರೋಂತಹ ಲಿಪ್ಸ್ಟಿಕ್ಕು ಮತ್ತು ನಾನು ತಗೊಂಡಿದ್ದಂಥ ಸ್ಟಿಕ್ಕರ್ಗಳು ಸ್ವಲ್ಪ ಧೂಳ ಆಗಿದ್ವು, ಆದ್ರೂ ಪರವಾಗಿಲ್ಲ, ಸಿಕ್ತು ಅನ್ನೋದೊಂದು ಖುಷಿ ಆಯಿತು. ಹಂಗೆ ಮತ್ತೆ ಸೇವ್ ಮಾಡಿ ಇಟ್ಟಿದ್ದೆ ಅದನ್ನು. ನನ್ನ ಮಗಳು ಕೂಡ ನೋಡೋ ಅವಕಾಶನೂ ಸಿಕ್ತು ಅನ್ನೋದು ಇನ್ನೂ ಖುಷಿ ನನಗೆ. ಇನ್ನೊಂದೇನೆಂದ್ರೆ ನಾವು ಯಾವಾಗಲಾಗಲಿ ಒಂದು ಕವರ್ಗಳು ತಂದಂದ್ರೆ ಸುಮ್ಮನೆ ಅದನ್ನು ಮಡ್ಚೋದು, ಮತ್ತು ಒಂದು ಎತ್ತಿಡೋದು, ಮತ್ತು ಅದು ಒಂದು ಕಸ ಆಗಿಬಿಡುತ್ತೆ, ಹಂಗೆ ಮಾಡ್ತೀವಿ ಜಾಸ್ತಿ. ಆದ್ರೂ ತುಂಬ ಕವರ್ಗಳನ್ನ ಎಸ್ದೆ ನಾನು, ಎಷ್ಟು ಚೆನ್ನಾಗಿ ಸೇವ್ ಮಾಡಿದ್ದೆ. ಇವಾಗ ಮತ್ತೆ ಅದನ್ನ ಯಾಕೆ ಮತ್ತೆ ಆ ಕಡೆ ತಗೊಂಡೋಗೋಣ ಬಿಡು, ಆ ಕಡೆ ಗಾಡಿಗೆ ಹಾಕಿದ್ರಾಯ್ತು, ಕಸದ ಗಾಡಿಗೆ ಅಂತ ಎಲ್ಲ ಕಟ್ಟಿಟ್ಟಿದ್ವಿ. ಹಾಗೆ ಈ ಬುಕ್ಸ್ಗಳ ಪರಿಸ್ಥಿತಿ ಅಂತೂ ಹೇಳೋಕ್ಕೆ ಆಗೋಲ್ಲ, ಎಲ್ಲ ಧೂಳಾಗಿದ್ದು. ಬಟ್ ಅದರಲ್ಲಿ ಹಳೆ ಬುಕ್ಸ್ಗಳ್ನೆಲ್ಲ ಅಂದರೆ ನಮಗೆ ಬೇಕಾಗ್ದಿದ್ದವನ್ನೆಲ್ಲ ಈ ಕಡೆ ಇಲ್ಲಿ ಪಾತ್ರೆಯವ್ರು ಬರ್ತಾರಲ್ವ, ಅದಕ್ಕೆ ಹಾಕೋಣ ಅಂತ ನಾನೇ ಸುಮ್ಮನೆ ತೆಗೆದಿಟ್ಟಿನಿ. ಅವರು ಏನು ಬೇಡ ಬಿಡು, ಸುಮ್ಮನೆ ಎಸ್ದು ಬಿಡೋಣ ಗಾಡಿಗೆ ಅಂದರು. ಇಲ್ಲ, ಎಷ್ಟು ಬರುತ್ತೋ ಅಷ್ಟು, ಒಂದು ಪಾತ್ರೆ ಏನಾದರೂ ಬರುತ್ತೆ ಬಿಡು, ಸುಮ್ಮನೆ ಯಾಕೆ ವೇಸ್ಟ್ ಮಾಡೋಣ ಅಂತ ಒಂದು ಪ್ಲಾಸ್ಟಿಕ್ ಯೂಸ್ ಆಗದಿದೆ ಅಂತ ಪ್ಲಾಸ್ಟಿಕ್ಗಳು ಮತ್ತು ಬುಕ್ಸ್ಗಳ್ನೆಲ್ಲ ನಾನು ಒಂದು ಚೀಲದಲ್ಲಿ ಹಾಕಿ ಇಟ್ಟಿದ್ದೆ ಹೊರಗೆ. ಹಾಗೆ ನನ್ನ ಮಗಳು ಪೌಡ್ರ್ ತಂದು ಒರೆಸ್ತಾ ಇದ್ಲು. ಧೂಳು ಅಂತ ಅಂದ್ರೂ ಕೇಳ್ತಾ ಇರಲಿಲ್ಲ, ಸುಮ್ಮನೆ ಬಂದು ನಮ್ಮ ಜೊತೆಗೆ ಅವಳು ಕೂಡ ಹೆಲ್ಪ್ ಮಾಡ್ತೀನಿ ನನಗೂ ಕೊಡಮ್ಮ, ನಾನು ತೆಗೆದಿಡ್ತೀನಿ ಅಂತಿದ್ಲು. ನೋಡಿ ಕವರ್ಗಳು ಎಷ್ಟು ನೀಟಾಗಿ ಸೇವ್ ಮಾಡಿದ್ದೆ ಅವಾಗ, ಮತ್ತು ಇವಾಗೆಲ್ಲ ಎಸೆಯೋ ಪರಿಸ್ಥಿತಿ ಬಂತು. ಆದರೂ ಏನೂ ಮಾಡೋಕ್ಕಾಗಲ್ಲ, ಎಸಿಲೇಬೇಕು, ಜಾಸ್ತಿ ಲಗೇಜ್ ಆಗುತ್ತೆ. ಇವೊಂದು ಅಂತ ಚೀಲಗಳು ಜಾಸ್ತಿ ಆಗಿಬಿಡ್ತವೆ, ಬೇಕಾದವು ಅಷ್ಟೇ ಇಟ್ಕೊಳ್ಳೋಣ, ಬೇಡದಿದ್ದವನ್ನೆಲ್ಲ ಎಸ್ದು ಬಿಡೋಣ ಅಂತ ಮತ್ತೆ ಎಲ್ಲ ಡಿವೈಡ್ ಮಾಡ್ತಾಯಿದ್ವಿ. ಹಾಗೆ ಆ ಬುಕ್ಸ್ಗಳೂ ಅಷ್ಟೇ, ನಮಗೆ ಯೂಸ್ ಆಗೋಂಥ ಬುಕ್ಸ್ಗಳ್ನೆಲ್ಲ ನಮ್ಮ ಮನೆಯವರು ಯಾವುದೇ ಒಂದು ಕೆಲಸ ಮಾಡಬೇಕಂದ್ರೆ ನೀಟಾಗಿ ಶಿಸ್ತಿನಿಂದ ಮಾಡಬೇಕು ಅವರಿಗೆ, ಆವಾಗಲೇ ಸಮಾಧಾನ ಆಗೋದು. ಲೇಟ್ ಆದರೂ ಪರವಾಗಿಲ್ಲ, ನನಗೊಂದು ಸ್ವಲ್ಪ ತ್ರಾಸಾದರೂ ಪರವಾಗಿಲ್ಲ, ಅದನ್ನು ನಾನು ನೀಟಾಗಿ ಮಾಡಿಡಬೇಕು ಅಂತ ಅವರು. ಸೊ ಎಲ್ಲ ಬುಕ್ಸ್ನೆಲ್ಲ ಅವರೇ ಒರೆಸ್ಬಿಟ್ಟು ಯೂಸ್ ಆಗೋಂಥ ಬುಕ್ಸ್ನೆಲ್ಲ ಒಂದು ಬ್ಯಾಗಲ್ಲಿ ಹಾಕ್ಬಿಟ್ಟು ಬೇಯ್ತಿದ್ದನ್ನೆಲ್ಲ ಮತ್ತೆ ಕಟ್ಟಿ ಹೊರಗೆ ಹಾಕಿ, ಮತ್ತು ಇವತ್ತು ಕಸದ ಗಾಡಿಗೆ ಹಾಕಿದ್ರಾಯ್ತು ಅಂತ ತೆಗೆದಿಟ್ಟಿವಿ. ಸೊ ಇದು ಇನ್ನೂ ಮೊದಲನೇ ದಿನದಷ್ಟೇ, ಇನ್ನೂ 4-5 ದಿನ ನಾವು ಮನೆ ಕ್ಲೀನಿಂಗೇ ಆಗುತ್ತೆ. ಹಾಗೆ ಪ್ಯಾಕ್ ಮಾಡೋದಂತೂ ಇನ್ನೂ 1 ವಾರ ಹೆಚ್ಚು ಕಡಿಮೆ ಹಿಡಿತೈತೆ. ಸೊ ಇವಾಗ ನಾವು ಚಾಪೆ ಮತ್ತು ದಿಂಬ್ಗಳನ್ನೆಲ್ಲ ಒಂದು ಚೀಲಕ್ಕೆ ಹಾಕ್ಬಿಟ್ಟು ನೀಟಾಗಿ ತೊಳೆದಿರೋ ಚೀಲಕ್ಕೆ ಹಾಕ್ಬಿಟ್ಟೆಲ್ಲ ಕಟ್ಟಿಡೋಣ. ಮತ್ತು ಇನ್ನೇನು ಬಳಸಲ್ಲಲ್ವ, ಇನ್ನೂ ಒಂದು 4-5 ದಿನ ಅಷ್ಟೇ ಇರೋದು. ಸುಮ್ಮನೆ ಯಾಕೆ ಅವನ್ನು ಕೆಳಗಿಟ್ಟು ಮತ್ತೆ ಹೋಗ್ಬೇಕಾದ್ರೆ ಸುಮ್ಮನೆ ರಿಸ್ಕ್ ಅನಿಸ್ಬಿಡುತ್ತೆ. ಇವಾಗಲೇ ಎಲ್ಲ ನೀಟಾಗಿ ಕಟ್ಟಿಬಿಡೋಣ, ಒಂದೊಂದೇ ಕೆಲಸ ಮುಗಿಸ್ಕೊಂಡಷ್ಟು ನಮಗೆ ಆರಾಮಾಗುತ್ತೆ ಅಂತ ನಾವು ಒಂದೊಂದನ್ನೇ ನೀಟಾಗೆಲ್ಲ ಕಟ್ಬಿಟ್ಟು ಇಟ್ವಿ.
ಸೊ ಹಾಗೆ ಇವತ್ತು ಹನುಮ ಜಯಂತಿ ಇರೋದ್ರಿಂದ ನಾವು ಕೂಡ ಮಧ್ಯಾಹ್ನ ಎಲ್ಲ ಸ್ನಾನ ಗೀನ ಮಾಡ್ಕೊಂಡು ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ಪ್ರಸಾದನೂ ಕೂಡ ಮಾಡಿದರು. ಪ್ರಸಾದನೆಲ್ಲ ತಿಂದು ಎಲ್ಲ ಫ್ರೆಂಡ್ಸ್ ಜೊತೆಗೆಲ್ಲ ಹೋಗಿ ಬಂದೆ. ಹಾಗೆ ನನ್ನ ಮಗಳು ನೋಡಿರಿ ಎಲ್ಲ ಹ್ಯಾಂಗರ್ನೆಲ್ಲ ತೊಳೆದಾಕಿದ್ನಲ್ವ ನಾನು, ಅದಕ್ಕೆ ಅವಳ ಡ್ರೆಸ್ನ ನೀಟಾಗಿ ಒಂದೊಂದೇ ಎಷ್ಟು ನೀಟಾಗಿ ಜೋಡಿಸಿದ್ದಾಳೆ ನೋಡಿ. ಯಾವಾಗಲೂ ಹಿಂಗೇನೆ ಇವಳು ಏನಾದರೂ ಹೊಸದಾಗಿ ಕ್ರಿಯೇಟ್ ಮಾಡ್ತಾನೆ ಇರ್ತಾಳೆ. ಮತ್ತು ಟಿ ವಿಲೆಲ್ಲ ನೋಡ್ತಿರ್ತಾಳಲ್ವ, ಅದೇ ಥರ ಮಾಡೋಕ್ಕೆ ಹೋಗ್ತಾ ಇರ್ತಾಳೆ ಯಾವಾಗ್ಲೂ.